ಹರದನಹಳ್ಳಿ ಗ್ರಾಮದತ್ತ ಚೆನ್ನಮ್ಮನವರ ಪಾರ್ಥಿವ ಶರೀರ ಹೋಗ್ತಾ ಇದೆ. 2 ರಿಂದ 3 ಗಂಟೆಯವರೆಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಬಟ್ 4 ಗಂಟೆ ಒಳಗಡೆ ಅಂತ್ಯಕ್ರಿಯೆ ನಡೆಸಬೇಕು ಅಂಥೇಳಿ ಅರ್ಚಕರು ಹೇಳಿರೋದ್ರಿಂದಾಗಿ ಅವರ ಕುಟುಂಬಸ್ಥರ ಬಲ್ಲವರು ಜೊತೆಗೆ ಆಪ್ತರು ಕೂಡ ಮಹೇಶ್ ಶರ್ಮಾ ಅವರು ಅರ್ಚಕರು ಅವರು ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಕಡೆಯ ಹಂತದ ಪೂಜೆಯನ್ನು ಮುಗಿಸಿದ ನಂತರ 4 ಗಂಟೆ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದಾರಂತೆ. ಕುಟುಂಬಸ್ಥರೆಲ್ಲ ಚರ್ಚೆ ಮಾಡಿ ಅದಕ್ಕೆ ಓಕೆ ಅಂದಿದ್ದಾರಂತೆ. ಸೊ ಅಷ್ಟರೊಳಗಡೆ ಅಂತ್ಯಕ್ರಿಯೆ ಜರುಗುವ ಸ್ಥಳದಲ್ಲೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಕ್ಕಲಿಗ ಸಂಪ್ರದಾಯದ ಪದ್ಧತಿಯ ಪ್ರಕಾರವೇ ಅಂತಿಮ ವಿಧಿವಿಧಾನ ನಡೆಯುತ್ತೆ. 2 ಅಥವಾ 3 ಗಂಟೆ ಒಳಗಡೆ ಎಲ್ಲ ಅಂತ್ಯಕ್ರಿಯೆ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಸುಮಾರು ಏನಿಲ್ಲ ಅಂತ ಪೂಜೆ ವಿಧಿವಿಧಾನಗಳು ಜರುಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಸುಮಾರು ಒಂದು 45 ನಿಮಿಷನಾದರೂ ಟೈಮ್ ಹಿಡಿಯುತ್ತೆ. ಸೊ ನಿಮಗೆ ಒಂದು 3 ಗಂಟೆ ಅಷ್ಟೊತ್ತಿಗೆಲ್ಲ ಅಂತ್ಯಕ್ರಿಯೆ ಪೂಜೆ ವಿಧಿವಿಧಾನಗಳೆಲ್ಲವೂ ಕೂಡ ಮುಗಿಸಿದ್ರೆ ಒಂದು 45 ನಿಮಿಷದಲ್ಲಿ ಸೊ ಕಡೆಯ ಹಂತದಲ್ಲಿ 4 ಗಂಟೆಯ ಒಳಗಡೆ ಅಂತ್ಯಕ್ರಿಯೆ ಪೂರ್ಣಗೊಳ್ಳಬಹುದು. ನೋಡಿ, ಈ ಸಂದರ್ಭದಲ್ಲಿ ಅರ್ಚಕರು ಕೂಡ ಒಂದಷ್ಟು ನೆನಪುಗಳನ್ನು ಮಾಡಿಕೊಳ್ತಾರೆ. ಕಳೆದ 3-4 ದಿನಗಳ ಹಿಂದೆಯೇ ಕುಮಾರಸ್ವಾಮಿ ಅವರು ಮಹಾಮೃತ್ಯುಂಜಯ ಹೋಮ ಎಲ್ಲವನ್ನೂ ಕೂಡ ಮಾಡಿಸಿದ್ರಂತೆ. ಆ ಪ್ರಸಾದನ ಹಿಂದೆ ಚೆನ್ನಮ್ಮ ಅವ್ರಿಗೂ ಕೂಡ ಕೊಡಲಾಗಿತ್ತಂತೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಅಂದರೆ ಒಂದು 2 ಅಥವಾ 3 ಗಂಟೆಯ ಅಷ್ಟೊತ್ತಿಗೆ ಅಂತ್ಯಕ್ರಿಯೆ ಜರುಗುವ ಸ್ಥಳಕ್ಕೆ ಹೋಗಲಾಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ಪೆರೋಲ್ಗೆ ಅರ್ಜಿ ಸಲ್ಲಿಸೇ ಇಲ್ಲ. ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಬರೋದಿಲ್ಲ ಅಂತ ಕಾಣಿಸುತ್ತೆ. ಹಾಗಾದರೆ ಕಾರಾಗೃಹ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡಿದ್ರು. ಅಂದರೆ ಯಾವುದೇ ಅರ್ಜಿ ಹಾಕಿಲ್ಲ ನಮಗೆ ಅಂತ. ಅತ್ಯಾಚಾರ ಕೇಸಲ್ಲಿ ಪರಪನಾಗ್ರಹಾರ ಜೈಲಿನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಪೆರೋಲ್ ಅರ್ಜಿಯನ್ನೇ ಸಲ್ಲಿಸಿಲ್ಲ ಅವರು ಅಂತ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಬಹುದು ಅಂತಲೂ ಹೇಳಿದ್ದಾರೆ. ಅದು ಅವರು ಕೇಳಿದ್ರೆ ನಿಯಮಾವಳಿಗಳ ಪ್ರಕಾರವೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವಕಾಶವನ್ನು ಮಾಡಿಕೊಡಬಹುದು ಅಂತ. ನಮ್ಮನೆ ಹೇಳಿದ್ದೆ, ಮೋಸ್ಟ್ ಪ್ರಾಬಬ್ಲಿ ಅರ್ಜಿ ಸಲ್ಲಿಸಬಹುದು. ಸಲ್ಲಿಸಿದರೆ ಕೋರ್ಟ್ ಅದನ್ನು ಅನುಕಂಪದ ಆಧಾರದ ಮೇಲೆ ಪರಿಗಣಿಸಲೂಬಹುದು. ಸೋಮವಾರ ಅವರ ಅಂದರೆ ಚೆನ್ನಮ್ಮನವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಾಜರಾಗಬಹುದು ಅಂತಲೇ ಅಂದಾಜಿಸಲಾಗಿತ್ತು. ಆದರೆ ಅವರು ಅರ್ಜಿನೇ ಹಾಕಿಲ್ಲ. ಅರ್ಜಿ ಹಾಕಿದ್ದಿದ್ದರೆ ಮೋಸ್ಟ್ ಪ್ರಾಬ್ಲಿ ಸಿಕ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ನಾನಾ ಕಾರಣಗಳಿಂದಲೋ ಅಥವಾ ಏನೋ ಗೊತ್ತಿಲ್ಲ. ಬಟ್ ಈಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬೇಕಾದ್ರೆ ನಾವು ಅನುವು ಮಾಡಿಕೊಡ್ಬಹುದು ಇವಾಗ ಅಂತಂದರು. ಎಲ್ಲ ಏನು ನಿಮಗೆ ಡಿಜಿಟಲ್ ಯುಗ ಆಗಿರೋದ್ರಿಂದ ಎಲ್ಲವೂ ಯೂಟ್ಯೂಬ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಕೂಡ ಇರುತ್ತೆ. ಹಾಗಾಗಿ ಅದ್ರ ಮುಖಾಂತರ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ಬಹುದು ಅಂತಲೂ ಹೇಳಿದರು ಅಂಶುಕುಮಾರ್. ಅವರ ಅರ್ಜಿ ಹಾಕಿದ್ದಿದ್ದರೆ ಕೋರ್ಟ್ ಅದನ್ನು ಪರಿಗಣಿಸಿ ಪೆರೋಲ್ ಕೊಡ್ತಿದ್ರು ಏನೋ ತಾತ್ಕಾಲಿಕವಾಗಿ. ಒಂದು 2 ದಿನದಿಂದ ಮ್ಯಾಕ್ಸಿಮಮ್ 11 ದಿನ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬರೋದಕ್ಕೂ ಕೊಡಬಹುದಾಗಿತ್ತು. ಗೊತ್ತಿಲ್ಲ ಅದು ಕೋರ್ಟ್ ಯಾವ ರೀತಿ ನೋಡುತ್ತೆ ಅಂತ ಈ ಒಂದು ಪ್ರಕರಣ ವಿಚಾರ ಸಂಬಂಧ. ಬಟ್ ಅವರು ಅರ್ಜಿನೇ ಹಾಕಿಲ್ಲ ಅಂತಂದಮೇಲೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಅದು ಯಾವ ಕಾರಣ ಏನೋ ಗೊತ್ತಿಲ್ಲ ಅದು. ಬಟ್ ಅರ್ಜಿ ಅಂತೂ ಹಾಕಿಲ್ಲ ಅವರು. ಹಾಗಾಗಿ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಅವ್ರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಅಂತ್ಯಕ್ರಿಯೆಯನ್ನು ನೋಡುವ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಬಹುದು ಅಂತಂದು. ಇನ್ನೊಂದು ಕೆಲವೇ ಹೊತ್ತಲ್ಲಿ ಹೂವಿನ ಪಲ್ಲಕ್ಕಿ ಮೂಲಕ ಅಂತಿಮ ಯಾತ್ರೆ ನಡೀತಾ ಇದೆ. ಅಂತ್ಯಗೊಳ್ಳುತ್ತೆ. ಇನ್ನೊಂದು 2-2:30 ಅಷ್ಟೊತ್ತಿಗೆಲ್ಲ ಮಾವಿನಕೆರೆ ಹತ್ರ ರೀಚ್ ಆಗಬಹುದು.